ಮೌಲ್ಯಾಂಕನ ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 9ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಮೌಲ್ಯಾಂಕನ ಪರೀಕ್ಷೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಮಾದರಿ ಪ್ರಶ್ನೆ ಪತ್ರಿಕೆ ಗಣಿತ ವಿಷಯದ ಕ್ವಶನ್ ಪೇಪರ್ನ ಬಿಡಿಸ್ತಾ ಇದ್ವಿ. ಈಗಾಗಲೇ 1 ಅಂಕ 2 ಅಂಕದ ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು 3 ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ. 25ನೇ ಪ್ರಶ್ನೆ, √5.6 ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಈ ಥರದ ಸಮಸ್ಯೆಯನ್ನು ನೀವು ಅಧ್ಯಾಯ 1 ಸಂಖ್ಯಾ ಪದ್ಧತಿ ಒಳಗೆ ಅಭ್ಯಾಸ 1.5 ಒಳಗೆ √9.3 ಅನ್ನು ನೀವು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸೋದನ್ನು ಅಭ್ಯಾಸ ಮಾಡಿದ್ರಿ. ಎಕ್ಸಾಕ್ಟ್ಲಿ ಅದೇ ಥರ ಪ್ರೊಸೀಜರ್ನ ಇಲ್ಲಿ ಫಾಲೋ ಮಾಡಿದ್ರೆ ಭಾಳ ಸಿಂಪಲ್ಲಾಗಿ ನಾವು √5.6 ಅನ್ನು ಸಂಖ್ಯಾ ರೇಖೆ ಮೇಲೆ ಪ್ರತಿನಿಧಿಸ್ಬೋದು. ಏನೇನು ಮಾಡ್ಬೋದು ನೋಡಿ. ಫಸ್ಟ್ ಏನು ಮಾಡ್ಬೇಕಂದ್ರೆ ನಾವು 5.6 ಅಳತೆ ಇಟ್ಕೊಂಡು ಒಂದು ರೇಖಾಖಂಡವನ್ನು ಎಳಿಬೇಕು. ಎ ಬಿ ಎಷ್ಟೈತೆ ಅಂದ್ರೆ ಅಳತೆ ಇದೆ 5.6 ಅಳತೆ ಒಂದು ರೇಖಾಖಂಡ ಎಳಿದ್ವಿ. ಫಸ್ಟ್ ಸ್ಟೆಪ್ ಅದು. ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದಂದ್ರೆ ಈ ಎ ಬಿಯನ್ನು 1 ಸೆಂಟಿಮೀಟ್ರ್ ಹೆಚ್ಚು ಮಾಡೋದು. ಅಂದರೆ ಬಿಯನ್ನು ವೃದ್ಧಿಸೋಣ ಇಲ್ಲಿವರೆಗೂ 1 ಸೆಂಟಿಮೀಟ್ರ್ ಆಗೋವರೆಗೂ. ಎಸ್, ಇಲ್ಲಿ ತನಕ ಬಂತದ. ಇದಕ್ಕೆ ಸಿ ಅಂತೇಳಿ ಹೆಸರು ಕೊಡೋಣ. ಮಾಡಿದ್ವಿ. ಫಸ್ಟ್ ಎ ಬಿ 5.6 ಸೆಂಟಿಮೀಟ್ರ್ ಒಂದು ರೇಖಾಖಂಡ ಎಳಿದ್ವಿ. ನೆಕ್ಸ್ಟ್ ಬಿ ಬಿಂದುವನ್ನು 1 ಸೆಂಟಿಮೀಟ್ರ್ ದೂರದವರೆಗೆ ವೃದ್ಧಿಸಿದ್ವಿ. ಆ ಬಿಂದುವನ್ನು ಸಿ ಅಂತ ಹೆಸರು ಕೊಡೋಣ. ದ್ವಾರದ ಸಹಾಯದಿಂದ ನಾವು ಎ ಸಿಗೆ ಲಂಬಾರ್ಧ ಕರೆಸ್ತಾನೆ. ಅಂದರೆ ಇದರ ಎ ಸಿಗೆ ಲಂಬಾರ್ಧ ಕರೆಸ್ತಾನೆ. ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯ ಇಟ್ಕೊಂಡು ಈ ಕಡೆ ಒಂದು ಕಂಸ, ಈ ಕಡೆ ಒಂದು ಕಂಸ. ತ್ರಿಜ್ಯ ಬದಲಿ ಮಾಡಲಾರ್ದಂಗೆ ಈ ಕಡೆ ಇಟ್ಟು, ತ್ರಿಜ್ಯ ಬದಲಿ ಮಾಡಿದಾಗ ಈ ಬಿಂದಿನ ಮೇಲೆ ಇಟ್ಟು ಮೊದಲೆಳೆದ ಕಂಸವನ್ನು ಕಟ್ ಮಾಡ್ಬೇಕು. ಈ ಲಂಬಾರ್ಧಕ್ಕೆ ಯಾಕೆ ಎಳ್ಕೋಬೇಕಂದ್ರೆ ಎ ಸಿ ಅರ್ಧದಷ್ಟು ಅಂದರೆ ಎ ಸಿಯನ್ನು ಸಮನಾದ 2 ಭಾಗ ಮಾಡೋಕ್ಕೋಸ್ಕರ ಈ ಲಂಬಾರ್ಧಕ್ಕೆ ಎಳ್ಕೋಬೇಕು. ಇದಕ್ಕೆ ಓ ಬಿಂದು ಅಂತೇಳಿ ಹೆಸರು ಕೊಡೋಣ. ಇದಕ್ಕೆ ಓ ಬಿಂದು ಅಂತ ಹೆಸರು ಕೊಟ್ಟು ಓ ಬಿಂದಿನಲ್ಲಿ ಕೈವಾರದ ಚೂಪಾದ ತುದಿ ಇಟ್ಟು ಯಾವ್ದಾರ ಒಂದು ಕಡೆ ನೀವು ತ್ರಿಜ್ಯ ಅಡ್ಜಸ್ಟ್ ಮಾಡ್ಕೋಬೇಕು. ಈ ಥರ 2 ಕಡೆ ಈಕ್ವಲ್ ಇರ್ತೈತೆ. ಅದು ನೋಡಿರಿ, 2 ಕಡೆ ಈಕ್ವಲ್ ಇರ್ತೈತೆ. ಒಂದು ಕಡೆ ಅಡ್ಜಸ್ಟ್ ಮಾಡಿಕೊಂಡ್ರೆ 2 ಕಡೆ ಈಕ್ವಲ್ ಇರ್ತೈತಿ. ಈಗ ತ್ರಿಜ್ಯ ಕರೆಕ್ಟ್ ಒಂದು ಕಡೆ ಸೆಟ್ ಮಾಡಿಕೊಂಡು ಈಗ ಏನು ಮಾಡೋಕೆ ಒಂದು ಅರ್ಧ ವೃತ್ತ ಎಳಿಬೇಕು. ಇಲ್ಲಿಂದ ಏನಿಂದ ಸ್ಟಾರ್ಟ್ ಮಾಡಿ ಈ ಥರ ಒಂದು ಅರ್ಧ ವೃತ್ತ ಏನು ಮಾಡಿದ್ವಿ. ಲಂಬಾರ್ಧಕ್ಕೆ ಯಾಕೆ ಹೇಳಿದ್ವಿ ಅಂದರೆ ಎ ಸಿಯ ಮಧ್ಯಬಿಂದು ಕಂಡುಹಿಡಿಯೋಕ್ಕೋಸ್ಕರ ಲಂಬಾರ್ಧಕ್ಕೆ ಹೇಳಿದ್ವಿ. ಈ ಮಧ್ಯಬಿಂದು ಏನು ಬಂತಲ್ಲ ಇದಕ್ಕೆ ಓ ಅಂತ ಹೆಸರು ಕೊಟ್ಟು ಓ ಬಿಂದುವಿನಲ್ಲಿ ಕೈವಾರದ ಚೂಪಾದ ತುದಿ ಇಟ್ಟು ಸಿ ಅಥವಾ ಎ ಬಿಂದುವಿಗೆ ಅಡ್ಜಸ್ಟ್ ಮಾಡಿಕೊಂಡ್ರೆ 2 ಕಡೆ ಈಕ್ವಲ್ ಇರ್ತದೆ ತ್ರಿಜ್ಯ. ಇಷ್ಟು ನಾವು ಒಂದು ಅರ್ಧ ವೃತ್ತ ಎಳಿಬೇಕು. ನೆಕ್ಸ್ಟ್ ಕೆಲಸ ಏನಂದರೆ ಈಗ ಬಿ ಬಿಂದುವಿನಿಂದ ನಾವು ಒಂದು ಬಿ ಬಿಂದುವಿನಲ್ಲಿ ಒಂದು ಲಂಬವನ್ನು ಎಳೆಯೋಣ. ಕೋನಮಾಪಕದ ಸಹಾಯದಿಂದ ಈ ಥರ ಕೋನಮಾಪಕ ಇಟ್ಟರೆ ಇಲ್ಲಿ 90 ಡಿಗ್ರಿ ಕೋನವನ್ನು ರಚಿಸ್ಬೇಕು. ಲಂಬ ಎಳೆದ್ವಿ. ಈಗ ಏನು ಮಾಡೋಣ ಅಂದ್ರೆ ಇದಕ್ಕೆ ಡಿ ಅಂತ ಹೆಸರು ಕೊಡೋಣ. ಓಡಿಯನ್ನು ಸೇರಿಸೋಣ. ಈಗ ಇಲ್ಲೊಂದು ಲಂಬ ಕೋನ ತ್ರಿಭುಜ ಉಂಟಾಯಿತು. ನೆಕ್ಸ್ಟ್ ಕೆಲಸ ಏನಂದ್ರೆ ಈ ಬಿ ಸಿಯನ್ನು ಇನ್ನೊಂದು ಸ್ವಲ್ಪ ದೂರ ವೃದ್ಧಿಸೋಣ. ಅಂದರೆ ಈ ರೇಖೆಯನ್ನು ಹೆಚ್ಚು ಮಾಡೋಣ. ಮಾಡಿದ್ವಿ. ಬಿ ಡಿ ಏನೈತಲ್ಲ, ಬಿ ಡಿ ಎಷ್ಟೈತೆ ಅಷ್ಟು ತ್ರಿಜ್ಯ ಇಟ್ಕೊಳ್ಳೋದು. ಬಿ ಡಿ ಎಷ್ಟೈತೆ ಅಷ್ಟು ತ್ರಿಜ್ಯ ಇಟ್ಕೊಂಡು ಏನು ಮಾಡೋದು, ಈ ಕೆಳಗೆ ಈ ಥರ ಕಂಸ ಎಳೆದು ಬಿಡೋದು. ಈ ಕಂಸ ಈ ಸಂಖ್ಯಾ ರೇಖೆಯನ್ನು ಎಲ್ಲಿ ಛೇದಿಸ್ತಲ್ಲ ಅದೇ ಬಿಂದು ಏನಿರ್ತೈತಿ √5.6 ಆಗಿರ್ತೈತಿ. ಇದು ಹೆಂಗೆ √5.6 ಅನ್ನೋದಕ್ಕೆ ನಾವು ಸಮರ್ಥನೆಯನ್ನು ಕೊಡ್ಬೋದು ನೋಡ್ರಿ. ಇದು ಟೋಟಲ್ ನೋಡ್ರಿ ಎ ಬಿ 5.6, ಎ ಸಿ ಎಷ್ಟಾಕತಿ 6.6ದ ಅರ್ಧ ಇದೆ. ಅಂದರೆ ಇದು ತ್ರಿಜ್ಯ 3.3 ಆಕತಿ, 3.3. ಹಾಗಾಗಿ ಓ ಡಿ ಎಷ್ಟಾಕತಿ 3.3 ತ್ರಿಜ್ಯ ಇದೆ 3.3. ನೆಕ್ಸ್ಟ್ ಓ ಬಿ ಎಷ್ಟಾಗತ್ತೆ ನೋಡ್ರಿ. ಓ ಸಿ ಅಂದ್ರೆ ತ್ರಿಜ್ಯ ಎಷ್ಟೈತಿ 6.6ದ ಅರ್ಧ 3.3. ಇಲ್ಲಿಂದ 3.3 -1. ಈ ಟೋಟಲ್ ಓ ಸಿ ಅಂದ್ರೆ 3.3, ಅದ್ರಾಗ ಒಂದು ಕಳೆದ್ರೆ ಇದು 2.3 ಆಗ್ತೈತಿ. 2.3 ಆಕತಿ. ಇವಾಗ ನಾವು ಇದರ ಅಳತೆ ಕಂಡುಹಿಡಿಬೇಕಾದ್ರೆ ಬಿ ಡಿ ಅಂದ್ರೆ 5.6 ಹೆಂಗಾಗತ್ತೆ ಅನ್ನೋದಕ್ಕೆ ಓ ಬಿ ಡಿ ಲಂಬ ಕೋನ ತ್ರಿಭುಜದಲ್ಲಿ ಕೋನ್ ಬಿ = 90 ಡಿಗ್ರಿ. ಪೈಥಾಗರಸ್ ಪ್ರಮೇಯ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾಗಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತೈತಿ. ಅಂದರೆ OD² = OB² + BD².
ಎಸ್ ಒ ಡಿ ಸ್ಕ್ವೇರ್ ಅಂದರೆ ಎಷ್ಟು 3.3 ಸ್ಕ್ವೇರ್, ಒ ಬಿ ಸ್ಕ್ವೇರ್ ಅಂದ್ರೆ 2.3 ಸ್ಕ್ವೇರ್, ಬಿ ಡಿ ಸ್ಕ್ವೇರ್ ಅಂದ್ರೆ ಕಂಡು ಹಿಡಿತಾ ಇದೆ ಬಿ ಡಿ ಸ್ಕ್ವೇರ್ ಆ್ಯಸ್ ಇಟ್ ಈಸ್. ಈ 3.3 ಸ್ಕ್ವೇರ್ ಅಂದ್ರೆ 10.89, ಇದು 2.3 ಸ್ಕ್ವೇರ್ ಅಂದ್ರೆ 5.29 ಪ್ಲಸ್ ಪಿ ಡಿ ಸ್ಕ್ವೇರ್. ಈ ಪ್ಲಸ್ 5.29 ಈ ಕಡೆ ತೊಗೊಂಬರೋದು ಮೈನಸ್ ಆಗುತ್ತದೆ. ಅಂದರೆ 10.89 ಒಳಗೆ ಮೈನಸ್ 5.29 ಕಳೆದ್ರೆ ಬಿ ಡಿ ಸ್ಕ್ವೇರ್ ಎಷ್ಟು ಬರುತ್ತೆ ನೋಡಿರಿ. ಇದನ್ನು ಎಷ್ಟು ಬರುತ್ತಂದ್ರೆ 10.89 ಒಳಗೆ 5.29 ಕಳೆದ್ರೆ 5.6 ಬಂತು. 5.6 ಈ ಸ್ಕ್ವೇರ್ ತೆಗೆದ್ರೆ ಬಲವಾಗ ಸ್ಕ್ವೇರ್ ರೂಟ್, ಬಿ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 5.6. ಹಾಗಾಗಿ ಬಿ ಡಿ ಅಂದರೆ ಏನಿದೆ ಸ್ಕ್ವೇರ್ ರೂಟ್ ಆಫ್ 5.6 ಇದೆ. ಇದು ಎಷ್ಟೈತೆ ಅಷ್ಟು ಅಳತೆ ನಾವಿಲ್ಲಿ ಸಂಖ್ಯಾ ರೇಖೆ ಮೇಲೆ ಗುರುತಿಸೋದ್ರಿಂದ ಇದು ನಾವು 5.6 ಅನ್ನು ಸ್ಕ್ವೇರ್ ರೂಟ್ ಆಫ್ 5.6 ಅನ್ನು ಸಂಖ್ಯಾ ರೇಖೆ ಮೇಲೆ ಈ ಥರ ಗುರುತಿಸೋದು. ಭಾಳ ಸಿಂಪಲ್ ಐತಿ. ಫಸ್ಟ್ ಏನು ಮಾಡಿದ್ವಿ ನಾವು 5.6 ಸೆಂಟಿಮೀಟ್ರ್ ಇಟ್ಕೊಂಡು ಒಂದು ರೇಖಾ ಕಂಡು ಹಿಡಿದ್ವಿ ಎ ಬಿ. ನೆಕ್ಸ್ಟ್ 1 ಸೆಂಟಿಮೀಟ್ರ್ ಹೆಚ್ಚು ಮಾಡಿದ್ವಿ. ನೆಕ್ಸ್ಟ್ ಎ ಸಿಗೆ ಒಂದು ಲಂಬಾರ್ಧ ಕೇಳಿದ್ವಿ, ಯಾಕಂದ್ರೆ ಒಂದು ಮಧ್ಯಬಿಂದು ಕಂಡು ಹಿಡಿಯೋಕ್ಕೋಸ್ಕರ. ಈ ಮಧ್ಯಬಿಂದು ಸಿಕ್ಕ ಮೇಲೆ ಓ ಅಂತ ಹೆಸರು ಕೊಟ್ಟು ಓ ಸಿ ಒಂದು ಕಡೆ ತ್ರಿಜ್ಯ ಅಡ್ಜಸ್ಟ್ ಮಾಡಿಕೊಂಡ್ರೆ ಎರಡು ಕಡೆ ಎಕ್ಕಲ್ ಇರ್ತೈತಿ. ಒಂದು ಅರ್ಧ ವೃತ್ತ ಎಳೆದು, ಅರ್ಧ ವೃತ್ತ ಎಳೆದಾದ್ಮೇಲೆ ಈ ಬಿ ಬಿಂದುವಿನಿಂದ ಒಂದು ಲಂಬ ಕೋನ ರಚಿಸೋದು. ನೆಕ್ಸ್ಟ್ ಈ ಸಂಖ್ಯಾ ರೇಖೆಯನ್ನು ವೃದ್ಧಿಸಿ ಈ ಬಿ ಡಿ ಎಷ್ಟಿರ್ತೈತಿ ಅಷ್ಟು ತ್ರಿಜ್ಯ ಇಟ್ಕೊಂಡು ಸಂಖ್ಯಾ ರೇಖೆ ಮೇಲೆ ಎಳೆದ್ಬಿಟ್ರೆ ನಮಗೆ ಸ್ಕ್ವೇರ್ ರೂಟ್ ಆಫ್ 5.6 ಸಿಗ್ತೈತಿ. ಬಿ ಡಿ ಎಳತಿ ಸ್ಕ್ವೇರ್ ರೂಟ್ ಆಫ್ 5.6 ಅನ್ನೋದು ಹೇಗೆ ಅನ್ನೋದಕ್ಕೆ ಇದು ಸಮರ್ಥನೆ. ಇಷ್ಟು ಮಾಡಿಬಿಟ್ರೆ ನಿಮಗೆ ಸುಲಭವಾಗಿ 3ಕ್ಕೆ 3 ಅಂಕ ಸಿಗ್ತಾವೆ. 26ನೇ ಪ್ರಶ್ನೆ, ಕೆಳಗಿನ ಪ್ರಾಪ್ತಾಂಕಗಳನ್ನ ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ಇವುಗಳ ಮಧ್ಯಾಂಕವು 47 ಆದರೆ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಮತ್ತು ಈ ಪ್ರಾಪ್ತಾಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ಭಾಳ ಸಿಂಪಲ್ ಇರುವಂಥ ಪ್ರಶ್ನೆ. ಇಲ್ಲಿ ಆಲ್ರೆಡಿ ನಾವು ಮಧ್ಯಾಂಕ ಕಂಡುಹಿಡಿಬೇಕಾದ್ರೆ ವರ್ಗೀಕೃತ ದತ್ತಾಂಶಗಳನ್ನು ಏರಿಕೆ ಕ್ರಮದಲ್ಲಿ ಬರಿತೀವಿ. ಆಲ್ರೆಡಿ ನಮ್ಮ ಕೆಲಸ ಭಾಳ ಸುಲಭ ಮಾಡಿದ್ದಾರೆ. ಆಲ್ರೆಡಿ ಅವರು ಏರಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ಹೆಂಗೆ ಕಂಡುಹಿಡಿತೇವೆ ನಾವು ಮಧ್ಯಾಂಕವನ್ನು? ಯೂಶ್ವಲಿ ಬೆಸ ಸ್ಥಾನದ ಅಂಕಿಗಳಿದ್ದಾಗ 5 ಅಂಕಿ ಇದ್ರೆ ಕರೆಕ್ಟಾಗಿ, ಈಗ ಉದಾಹರಣೆಗೆ 1 2 3 4 5 ಅಂತಿದ್ರೆ ಇಲ್ಲಿ 5 ಅನ್ನೋದು ಬೆಸ್ ಸಂಖ್ಯೆ, ನಟ್ ನಡಿಯಿಂದ ಒಂದು ಸಂಖ್ಯೆ ಸಿಕ್ಬಿಡ್ತದೆ ಕರೆಕ್ಟಾಗಿ. ಹೌದಾ? ಈ ಕಡೆ 2 ಈ ಕಡೆ ಇಡ್ಬಿಟ್ಟು ನಟ್ ನಡಿಯಿಂದ ಏನು ಮಧ್ಯದಲ್ಲಿರುವ ಅಂಕವೇ ಮಧ್ಯಾಂಕ. ಸಪೋಸ್ 6 ಅಂಕಿ ಇದ್ರೆ ಏನಾಗ್ತೈತಿ? 6 ಅಂಕಿ ಇದ್ರೆ ಸಮಸಂಖ್ಯೆ ಆಗ್ತೈತಿ. ಮಧ್ಯದಲ್ಲಿರುವ 2 ಸಂಖ್ಯೆಗಳು ಇರ್ತಾವಲ್ಲ, ಅವು 2 ಸಂಖ್ಯೆಗಳನ್ನು ಕೂಡಿಸಿ 2ರಿಂದ ಭಾಗಿಸ್ಬೇಕು ಮಧ್ಯಾಂಕ ಬೇಕಾದ್ರೆ. ಆ 2 ಸಂಖ್ಯೆಗಳನ್ನು ಅಂದರೆ ಆ 2 ಸಂಖ್ಯೆಗಳ ಸರಾಸರಿ ತೆಗಿಬೇಕು. ಆ ಥರ ಫಸ್ಟ್ ಮಧ್ಯಾಂಕ ಕಂಡುಹಿಡಿದು ಎಕ್ಸ್ ಬೆಲೆ ಕಂಡುಹಿಡಿದು, ಮಧ್ಯಾಂಕ ಆಲ್ರೆಡಿ ಕೊಟ್ಟಿದ್ದಾರೆ. ಆ ಥರ ಎಕ್ಸ್ ಕಂಡುಹಿಡ್ಕೊಂಡು ತದನಂತರ ಸರಾಸರಿ ಕಂಡುಹಿಡಿಯೋದು ಹೇಗೆ? ಎಲ್ಲ ಪ್ರಾಪ್ತಾಂಕ ಕೂಡಿಸೋದು, ಎಷ್ಟು ಪ್ರಾಪ್ತಾಂಕ ಅದಾವೆ ಅಷ್ಟಿಂದ ಭಾಗಿಸೋದು. ಒಟ್ಟು ಪ್ರಾಪ್ತಾಂಕಗಳು ಎಷ್ಟದ ಬರ್ಕೊಳ್ಳೋಣ. ಒಟ್ಟು ಪ್ರಾಪ್ತಾಂಕಗಳನ್ನ ಎನ್ ಅಂತ ತಗೊಳ್ಳೋಣ. 1 2 3 4 5 6 7 8 9 10 ಇದಾವೆ. 10 ಅಂದ್ರೆ ಸಮಸಂಖ್ಯೆ ಇದೆ. ಹಾಗಾಗಿ 1 2 3 4 5 6 ನೋಡಿ, ಇವೆರಡು ತೊಗೊಂಡ್ರೆ 1 2 3 4 1 2 3 4 ನೋಡಿ, ಈ ಕಡೆ 4 ಈ ಕಡೆ 4 ಬಿಟ್ಟರೆ ನಡುವಿನ ಯಾವ 2 ಅಕ್ಕವು? ಎಕ್ಸ್ ಮತ್ತು x+2. ಮಧ್ಯಾಂಕ ಹೆಂಗೆ ಕಂಡುಹಿಡಿತೀವಿ ನಾವು? ಈ ಥರ ಸಂಖ್ಯೆ ಕೊಟ್ಟಾಗ ಮಧ್ಯಾಂಕ ಈಸ್ ಈಕ್ವಲ್ ಟು x+2 ಅಪಾನ್ 2. ಈ 2 ಸಂಖ್ಯೆ ಕೂಡಿಸಿ 2ರಿಂದ ಭಾಗಿಸ್ಬೇಕು. ಈ ಮಧ್ಯಾಂಕ ಆಲ್ರೆಡಿ ಕೊಟ್ಟಿದ್ದಾರೆ 47 ಅಂತೇಳಿ. ಈ 2 ಇಲ್ಲಿ ಭಾಗಿಸ್ತೈತಿ, ಈ ಕಡೆ ಕಳಿಸಿದ್ರೆ ಗುಣಿಸ್ತೈತಿ. x 2x ಪ್ಲಸ್ 2 47 94 ಪ್ಲಸ್ 2 ಈ ಕಡೆ ಹೋದ್ರೆ -2 94 2 ಕಳೆದ್ರೆ 92. x ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. 2 1 2 4 8 1 ಉಳಿತು 2 6 12. x ಈಸ್ ಈಕ್ವಲ್ ಟು 46. ಎಕ್ಸ್ ಅಂದರೆ 46 ಅಂತ ಗೊತ್ತಾಯಿತು. ಇದು 46 ಅಂದರೆ 46 ಪ್ಲಸ್ 2 ಅಂದರೆ 48 ಆಯಿತು. ಇಲ್ಲಿಗೆ ಅರ್ಧ ಕೆಲಸ ಮುಗೀತು. ನೆಕ್ಸ್ಟ್ ಇನ್ನು ಸರಾಸರಿ ಕಂಡುಹಿಡಿಬೇಕಾದ್ರೆ ಫಸ್ಟ್ ಒಟ್ಟು ಪ್ರಾಪ್ತಾಂಕ ಕೂಡಿಸ್ತೀವಿ. ಎಷ್ಟು ಪ್ರಾಪ್ತಾಂಕ ಇರ್ತೋ ಅಷ್ಟರಿಂದ ಭಾಗಿಸ್ತೇವೆ. ಸಿಗ್ಮಾ ಎಕ್ಸ್ ಅಂದ್ರೇನು? ಅಷ್ಟು ಕೂಡಿಸ್ಬೇಕು. 17 ಪ್ಲಸ್ 28 ಪ್ಲಸ್ 31 ಪ್ಲಸ್ 3 ಪ್ಲಸ್ 71. ಸಿಗ್ಮಾ ಎಕ್ಸ್ ಎಷ್ಟು ಬಂತಂದ್ರೆ 452. ಸರಾಸರಿ ಕಂಡುಹಿಡಿಯೋ ಸೂತ್ರ
ಸಿಗ್ಮಾ ಎಕ್ಸ್ ಅಪಾನ್ ಎನ್. ಸಿಗ್ಮಾ ಎಕ್ಸ್ ಅಂದ್ರೆ ಒಟ್ಟು ಪ್ರಾಪ್ತಾಂಕಗಳಿವು. ಸಿಗ್ಮಾ ಎಕ್ಸ್ 452 ಬಂದೈತಿ. ಅಪಾನ್ ಎನ್ ಅಂದರೆ ಒಟ್ಟು ಪ್ರಾಪ್ತಾಂಕಗಳು 10. ಎಷ್ಟು ಬರ್ತೈತಿ? 45.2. ನೋಡಿ ಎಷ್ಟು ಸುಲಭವಾಗಿ ನೀವು 3ಕ್ಕೆ 3 ಅಂಕವನ್ನು ತಗೋಬೋದು. ಈ 2 ಸಮಸ್ಯೆ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ 3 ಅಂಕದ ಮತ್ತಷ್ಟು ಸಮಸ್ಯೆಯನ್ನು ಬಿಡಿಸೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.